ನಮಸ್ಕಾರ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ಕೂಡ ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಗಳಿದ್ದಾವೆ. ಮೊದಲನೇದಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಅದೇ ರೀತಿಯಾಗಿ ಭಾರತ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಪಂದ್ಯದಲ್ಲೂ ಕೂಡ ಗೆದ್ದಿದೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಿನಲ್ಲಿ ನಡುರಾತ್ರಿಯಲ್ಲಿ ನಡೀತು ರೌಡಿಸಂ. ಮನೆಗೆ ನುಗ್ಗಿದ್ರು, ಮನಸ್ಸೋ ಇಚ್ಛೆ ಒಂದು ಹಲ್ಲೆ ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರಿಂದಲೇ ಈ ಹಲ್ಲೆ ನಡೀತಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ರಾತ್ರೋರಾತ್ರಿ ರೌಡಿಸಂ ಬೆಂಗಳೂರಿನಲ್ಲಿ ನಡೆದಿರೋದು. ನೇರವಾಗಿ ಮನೆಯೊಳಗೆ ನುಗ್ಗಿದ್ರು, ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಬಿಜೆಪಿ ಕಾರ್ಯಕರ್ತರಿಂದ ಈ ಹಲ್ಲೆ ನಡೀತಾ ಯಾತಕ್ಕಾಗಿ ನಡೀತು, ಏನ ವಿಚಾರ ಇತ್ತು ಅನ್ನೋದು ಅಲ್ಲಿ ಬಹಳ ಕುತೂಹಲ ಮೂಡ್ತಾ ಇರೋದು. ರಾತ್ರೋರಾತ್ರಿ ರೌಡಿಸಂನ ಕತೆ ಇದು. ಬೆಂಗಳೂರಿನಲ್ಲಿ ಆದಂತ ರೌಡಿಸಂನ ಕತೆ. ಹೆಣ್ಣು ಮಕ್ಕಳು, ವೃದ್ಧರು ಎನ್ನದೇ ಹಲ್ಲೆಯನ್ನ ಮಾಡಲಾಗಿದೆ. ಮನೆಗೆ ನುಗ್ತಾರೆ, ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗುತ್ತೆ. ಬಿಜೆಪಿ ಕಾರ್ಯಕರ್ತರಿಂದ ಹಲ್ಲೆ ಆಗಿದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ಮನೆಯಲ್ಲಿ ಹೆಣ್ಮಕ್ಳು, ವೃದ್ಧರು ಅನ್ನೋದೇ ಅಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ಪೀಠೋಪಕರಣಗಳನ್ನ ಹೊರಗಡೆ ಎಸೆದಿದ್ದಾರೆ ಗ್ಯಾಂಗ್. ಮನೆ ಲೀಸ್ ವ್ಯಾಜ್ಯ ಇತ್ಯರ್ಥಕ್ಕಾಗಿ ರೌಡಿಸಂ ಮಾಡಲಾಗಿದೆ ಅಂತ ಈಗ ಅಲ್ಲಿನ ಜನ ಮಾತಾಡ್ತಾ ಇದ್ದಾರೆ. ಇದು ರಾತ್ರೋರಾತ್ರಿ ರೌಡಿಸಂ ಮಾಡಿರೋದು. ಮನೆಯೊಳಗೆ ನುಗ್ಗಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಬೆಂಗಳೂರಿನ ಜೆಪಿ ನಗರದಲ್ಲಿ 50 ಚೇಲಾಗಳಿಂದ ಅಟ್ಯಾಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಮುಖಂಡನ ಚೇಲಾಗಳಿವರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರೋದು. ನಡುರಾತ್ರಿ ಮನೆಗೆ ನುಗ್ತಾರೆ 50 ಜನ. ಅಲ್ಲಿ ವೃದ್ಧರು, ಮಹಿಳೆಯರು ಅಂತ ನೋಡದೆ ಹಲ್ಲೆ ನಡೆಸಿ ಅಲ್ಲಿನ ಪೀಠೋಪಕರಣಗಳನ್ನ ಹೊರಗೆ ಬಿಸಾಡ್ತಾರೆ. ಜೆಪಿ ನಗರದ ರಾಮಯ್ಯ ಸಿಟಿಯಲ್ಲಿ ಆಗಿರುವಂತಹ ದೌರ್ಜನ್ಯ. ಮುತ್ತಯ್ಯ ಎನ್ನುವರ ಮನೆಗೆ ಚೇಲಾಗಳ ಪಡೆ ನುಗ್ಗುತ್ತೆ. ಮನೆಯ ಪೀಠೋಪಕರಣಗಳು ಸಂಪೂರ್ಣವಾಗಿ ಧ್ವಂಸವಾಗ್ತವೆ. ಯಾರ ಭಯವೂ ಇಲ್ಲದೆ ಅಲ್ಲಿ ಧ್ವಂಸ ಮಾಡ್ತಾರೆ. ಅಲ್ಲಿ ಹಲ್ಲೆ ಆಗುತ್ತೆ. ಬಿಜೆಪಿ ಮುಖಂಡನ ಚೇಲಾಗಳು ಇವರು ಅಂತ ಕೂಡ ಅಲ್ಲಿ ಹೇಳ್ತಿದ್ದಾರೆ. ಈಗ ವೃದ್ಧರು ಮತ್ತು 2 ಹೆಣ್ಣುಮಕ್ಕಳ ಮೇಲೆ ಕೂಡ ಹಲ್ಲೆ ಆಗಿದೆ. ಕಾಂಪೌಂಡ್, ಗೇಟ್ ಎಲ್ಲವನ್ನ ಕೂಡ ಪೀಸ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಹೊಟ್ಟೆಗೆ ಬಿಜೆಪಿ ಲೀಡರ್ನ ಚೇಲಾಗಳು ಗುದ್ದಿದ್ದಾರೆ ಅಂತ ಕೂಡ ಅಲ್ಲಿದ್ದವರು ಹೇಳ್ತಿದ್ದಾರೆ. ಇದು ಮಧ್ಯರಾತ್ರಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಆಗಿರುವಂತಹ ವಿಚಾರ. ಲೀಸ್ ಹಣ ಹಿಂದಿರುಗಿಸಿ ಅಂತ ಆವಾಜ್ ಹಾಕಿದ್ರು. ನಡುರಾತ್ರಿಯೇ ಮನೆ ಖಾಲಿ ಮಾಡಿಸಿದ್ದಾರೆ ಗೂಂಡಾಗಳು. ಮಾನವೀಯತೆ ಮರೆತು ಬಿಜೆಪಿ ಮುಖಂಡನ ಪಟಾಲಂ ಎಂಥ ಕೆಲಸವನ್ನ ಮಾಡಿದೆ. ಬಿಜೆಪಿ ಮುಖಂಡ ಸುರೇಂದ್ರ ಗೌಡ ಈತನ ಚೇಲಾಗಳಿಂದ ದಾಂಧಲೆ ಆಗಿದೆ ಅನ್ನೋದು ವಿಚಾರ ಗೊತ್ತಾಗ್ತಿದೆ. ಮುಳಬಾಗಿಲು ಕ್ಷೇತ್ರದಿಂದ ಈ ಹಿಂದೆ ಸ್ಪರ್ಧೆ ಮಾಡಿದ್ದ ಈತ, ಜೊತೆಗೆ ಬಿಜೆಪಿಯಿಂದ MLA ಚುನಾವಣೆಗೆ ಕೂಡ ಸುರೇಂದ್ರ ಸ್ಪರ್ಧೆಯನ್ನು ಮಾಡಿರುವಂತಹ ವಿಚಾರ ಗೊತ್ತಾಗ್ತಿದೆ. ಈಗ ಹಲ್ಲೆ ಮಾಡಿರುವಂತದನ್ನ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಕತ್ತನ್ನೆಲ್ಲ ಎಳೆದು ಗಾಯಗಳು ಅಲ್ಲಿ ನೋಡ್ತಾ ಇದ್ರಿ. ಗಾಯದ ಮಾರ್ಕ್ಗಳು ಯಾವ ರೀತಿಯಾಗಿದೆ ಅಂತ. ಒಬ್ಬ ವೃದ್ಧರು ಕೂಡ ಇದ್ರು, ಜೊತೆಗೆ 2 ಮಹಿಳೆಯರು ಮನೆಯಲ್ಲಿರ್ತಾರೆ. ಫೋಟೋ ಫ್ರೇಮ್ಗಳು ಪುಡಿ ಆಗಿದೆ. ಮನೆ ಪರಿಸ್ಥಿತಿಯನ್ನ ನೋಡ್ತಾ ಇದ್ರಿ ಯಾವ ರೀತಿಯಾಗಿದೆ ಅಂತ. ಎಲ್ಲಾ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಪೀಠೋಪಕರಣಗಳನ್ನ ಹೊರಗಡೆ ಕಾಂಪೌಂಡ್ ನ ಒಳಗಡೆ ಬಿಸಾಕಿ ರಾತ್ರೋರಾತ್ರಿ ದಾಂಧಲೆಯನ್ನ ನಡೆಸಿದ್ದಾರೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವಂತದ್ದನ್ನ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಗಾಯಗಳಾಗಿದ್ದಾವೆ ಅಂತ. ಇನ್ನು ಸುರೇಂದ್ರ, ಆತನ ಫೋಟೋ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಈತನ ಪಟಾಲಮ್ಮೆ ಬಂದಿದೆ ಅಂತ ಈಗ ಅಲ್ಲಿನವರು ಆರೋಪ ಮಾಡ್ತಾ ಇರೋದು. ಮನೆಯಲ್ಲಿರುವಂತಹ ಒಂದು ವಸ್ತುಗಳನ್ನು ಕೂಡ ಬಿಡದೆ ಎಲ್ಲವನ್ನೂ ಕೂಡ ಹೊರಗಡೆ ಬಿಸಾಕಿದ್ದಾರೆ. ಅಷ್ಟೇ ಅಲ್ಲದೆ 2 ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ವೃದ್ಧರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿಸಿದ್ದಾರೆ. ಬಿಜೆಪಿ ಮುಖಂಡನ ಚೇಲಾಗಳ ಗೂಂಡಾಗಿರಿ ಇದು ಅಂತ ಹೇಳಲಾಗ್ತಿದೆ. ಆ ಮೂಲಕ ಈಗ ಹಲ್ಲೆ ಆಗಿರುವಂತದನ್ನು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕೈಯಲ್ಲಿ, ಕತ್ತಿನ ಭಾಗದಲ್ಲೆಲ್ಲ ಹಲ್ಲೆ ಆಗಿದೆ. ಜೊತೆಗೆ 50 ಜನ ಅಲ್ಲಿಗೆ ಬಂದು ಈ ರೀತಿಯಾಗಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಮನೆ ಕ್ಲಿಯರ್ ಮಾಡಿಸ್ಕೊಡ್ತೀವಿ, ನಮ್ಗೊಂದಿಷ್ಟು ಕೊಟ್ಬಿಡಿ, ಅಲ್ಲೆಲ್ಲ ಖಾಲಿ ಮಾಡಿಸ್ತೀವಿ, ನಿಮ್ಗೆ ಲೀಸ್ ಏನ್ ಬರ್ಬೇಕು ಅಮೌಂಟ್ ಅದನ್ನ ಕೊಡಿಸ್ತೀವಿ ಅಂತ. ಅದೇ ರೀತಿಯಾದಂತ ಡೀಲಿಂಗ್ ಆಗಿದೆ ಅಂತ ಕೂಡ ಆರೋಪ ಕೇಳ ಬರ್ತಾ ಇರೋದು. ಬಾಗಿಲನ್ನ ಮುರಿದು ಅಲ್ಲಿ ಓಪನ್ ಮಾಡಿ ಒಳಗಿರುವಂತಹ ಏನೇನು ವಸ್ತುಗಳಿದಾವೆ, ಪೀಠೋಪಕರಣಗಳು ಎಲ್ಲವನ್ನ ಕೂಡ, ಸುತ್ತಿಗೆಯನ್ನ ಕೂಡ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಸುತ್ತಿಗೆಯ ಮೂಲಕ ಕೆಲವೊಂದು ವಸ್ತುಗಳನ್ನ ಹಾನಿ ಮಾಡಲಾಗಿದೆ. ಫೋಟೋವನ್ನ ಕೂಡ ಫ್ರೇಮ್ ಸಮೇತ ಅಲ್ಲಿ ಹೊಡೆದಾಕಿದ್ದಾರೆ. ಸಂಪೂರ್ಣವಾಗಿ ಮನೆಯಲ್ಲಿ ಏನೇನಿದೆ ವಸ್ತುಗಳು ಎಲ್ಲವನ್ನೂ ಕೂಡ ಇಡೀ ಮನೆ ತುಂಬ ಒಂದು ರೀತಿಯಾಗಿ ರಂಪ ಮಾಡಿ ಅಲ್ಲಿ ರಾತ್ರಿ ಆಗಿರುವಂತ ಅಟ್ಯಾಕ್ ಇದು. ಇನ್ನು ಬಿಜೆಪಿ ಲೀಡರ್ ಸುರೇಂದ್ರ ಗೌಡ, ನೀವೇನ್ ಫೋಟೋದಲ್ಲಿ ನೋಡ್ತಾ ಇದ್ರಿ, ಇವರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಂದಲೇ, ಪಟಾಲಂನಿಂದಲೇ ಈಗ ಒಂದು ಅಟ್ಯಾಕ್ ಆಗಿದೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸುರೇಂದ್ರ ಗೌಡ ಅವರು ಏನ್ ಹೇಳ್ತಾರೆ, ಆ ಒಂದು ಉತ್ತರಕ್ಕೋಸ್ಕರ ಕೂಡ ಕಾಯ್ಬೇಕಾಗಿದೆ. ಜೊತೆಗೆ ಜೆಪಿ ನಗರದ ನಿವಾಸದಲ್ಲಿ ಏನೇನಾಗಿದೆ ನೀವು ನೋಡ್ತಾ ಇದ್ರಿ. ರಟ್ ಬಾಕ್ಸ್ಗಳು ಎಲ್ಲವನ್ನೂ ಕೂಡ ತಂದು ಹೊರಗೆ ಬಿಸಾಕಿದ್ದಾರೆ.
ಅದರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ರೂಫ್ ಎಲ್ಲನೂ ಇದೆ. ಸೊ ಆ ದುಡ್ಡನ್ನು ನಾವು ಲೀಗಲ್ ಆಗಿ ಬಾಂಡ್ ಪೇಪರಲ್ಲಿ ಬರ್ಸ್ಕೊಂಡಿರಲಿಲ್ಲ. ಸೊ ರೀಸೆಂಟಾಗಿ ಬಂದು ಅವ್ರು ಇಲ್ಲೇ ಪ್ರಾಪರ್ಟಿ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಅದಕ್ಕೆ ಬಂದು ಹೇಳಿದ್ರು ಈ ಥರ ಖಾಲಿ ಮಾಡಬೇಕು. ಅವ್ರ ಜೊತೆಗೆ ಏನು 15 ಜನ ಕರ್ಕೊಂಬಂದಿದ್ರು. ಸರಿ ನಮ್ಮ ದುಡ್ಡು ಕೊಡಿ ಅಂತ ಹೇಳಿದಾಗ, ಇಲ್ಲ ನಾನು ಕೊಡಲಿಕ್ಕಾಗಲ್ಲ, ಅಷ್ಟೆಲ್ಲ ಕೊಡಲ್ಲ, ನಾನು ಖಾಲಿ ಮಾಡ್ಕೊಂಡು ಹೊರಟ್ಬಿಡಿ, ಇಲ್ಲಾಂದರೆ ಗೊತ್ತಲ್ವಾ ಹೆಂಡತಿ ಮಕ್ಕಳಿದ್ದಾರೆ ನೋಡ್ಕೊಪ್ಪ ಅಂತ ಈ ಥರ ವಾರ್ನ್ ಮಾಡಿ ಹೋಗಿದ್ರು. ನಮಗೆ ಭಯ ಆಗಿ ನಾವು ಹೋಗಿ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ, ಅಕ್ನಾಲೇಜ್ಮೆಂಟ್ ಕೂಡ ಇದೆ. ಅದಾದಮೇಲೆ ಸಡನ್ನಾಗಿ ಇವತ್ತು ಬೆಳಗಿನ ಜಾವ 3:30-4 ಗಂಟೆ ಅಷ್ಟೊತ್ತಿಗೆ ಬೈಕ್ ಕಿತ್ಕೊಂಡು ನಮ್ದೆಲ್ಲ ಕೀಸ್ ಕಿತ್ಕೊಂಡು ಅದನ್ನು ಪಾಕೆಟ್ಗೆ ಹಾಕ್ಕೊಂಡು ನಮಗೆಲ್ಲೂ ಹೋಗದೆ ಇರೋ ಥರ ಮಾಡಿದ್ರು. ಮತ್ತೆ ಬಾಗಿಲು ಓಪನ್ ಮಾಡಿದ ತಕ್ಷಣ ನಂದು, ನನ್ನ ತಮ್ಮಂದು, ನಮ್ಮ ಡ್ಯಾಡಿದು, ನಮ್ಮ ಮಮ್ಮಿದು 4 ಜನದ್ದು ಸ್ಮಾರ್ಟ್ ಫೋನ್ಸ್ ಕಿತ್ಕೊಂಡ್ಮೇಲೆ ನಮ್ಮ ಮೈ ಮೇಲಿದ್ದ ಜ್ಯುವೆಲ್ರಿನೆಲ್ಲ ಕಿತ್ಕೊಂಡ್ರು. ನಮ್ಮ ಅಮ್ಮಂಗೆ ಕತ್ತಿಗೆ ಹಾಕಿರೋ ಮಾಂಗಲ್ಯ ಚೈನ್ನ ಎಳೆಯಕ್ಕೆ ಹೋದಾಗ ನಾವು ಬಿಡಲಿಲ್ಲ. ಆಗ ಎಲ್ಲರೂ ಅಂತೂ 20 ಜನ ಹಿಡ್ಕೊಂಡು ಫೋರ್ಸ್ ಮಾಡೋಕೆ ಹೋದ್ರು. ಸುರೇಂದ್ರ ಗೌಡ ಹಿ ಟ್ರೈ ಟು ಅಸಾಲ್ಟ್ ಮೀ ಆ್ಯಂಡ್ ಮೈ ಮದರ್. ನಾ ಹಾಕೊಂಡಿದ್ದ ಬಟ್ಟೆ ಎಲ್ಲ ಹರಿದಾಕಿದ್ರು. ಇಲ್ಲಿ ನೋಡಿ ಮಾರ್ಕ್ಸ್ ಇದೆ, ಹಿಡ್ಕೊಂಡಿದ್ದು 20 ಜನ ನನ್ನನ್ನು ಹಿಡ್ಕೊಂಡಿದ್ರು, ಹೆಂಗಸರು ಗಂಡಸರು ಇಬ್ಬರು ಸೇರಿ. ಜುಟ್ಟು ಕೂಡ ಹೇಳುತ್ತಿದ್ರು ಇಲ್ಲಿ. ಮತ್ತೆಲ್ಲ ಕೈ ಎಲ್ಲ ಹಿಡ್ಕೊಂಡು, ಕಾಲು ಫುಲ್ ಕೈ ಎಲ್ಲ ಹಿಡ್ಕೊಂಡ್ಬಿಟ್ಟು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ರು. ನನಗೆ ಮೂವ್ ಮಾಡೋಕ್ಕೆ ಆಗಿಲ್ಲ. ಆ ಟೈಮಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ. ಮೊದಲನೇದಾಗಿ ಯಾವ ವಿಚಾರದಲ್ಲಿ, ಅಂದ್ರೆ ವ್ಯವಹಾರ ಲೀಸ್ ವಿಚಾರದಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಜೊತೆಗೆ ಅಟ್ಯಾಕ್ ಆಗಿದ್ದು ಎಷ್ಟೊತ್ತಿಗೆ ಅಂತ? ಅವಿನಾಶ್, ಕಳೆದ 15 ವರ್ಷದಿಂದ ಮುತ್ತಯ್ಯ ಅನ್ನೋ ಒಂದು ಫ್ಯಾಮಿಲಿ ಆ ಮನೆಯಲ್ಲಿ ವಾಸವಾಗಿರ್ತಾರೆ. ಸೊ ಇವರು ಏನು ಲೀಸ್ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ, ಇದನ್ನ ವಾಪಸ್ ಕೇಳಿದಾಗ ಏನು ಸುರೇಂದ್ರ ಗೌಡ ಅನ್ನೋರು ಈ ರೀತಿ ದಾಳಿಯನ್ನ ನಡೆಸ್ತಾರೆ. ನಾನು ಯಾವುದೇ ಕಾರಣಕ್ಕೂ ಲೀಸ್ ಹಣವನ್ನ ವಾಪಸ್ ಕೊಡೋದಿಲ್ಲ, ನೀವು ಇಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಇದ್ದೀರಾ, ಈ ಕಾರಣಕ್ಕಾಗಿ ನೀವು ಮನೆಯನ್ನ ಖಾಲಿ ಮಾಡಬೇಕು ಅಂತ ಹಲವು ತಿಂಗಳಿಂದ ಈ ಕುಟುಂಬದ ಮೇಲೆ ಒತ್ತಡ ಹಾಕ್ತಾರೆ. ಸೊ ಇದೇ ತಿಂಗಳ 7ನೇ ತಾರೀಕು ಕೂಡ 15 ಜನದ ಜೊತೆ ಬಂದು ಸುರೇಂದ್ರ ಗೌಡ ಅವರು ಧಮಕಿ ಹಾಕ್ತಾರೆ. ಆ ಸಮಯದಲ್ಲಿ ಆ ಕುಟುಂಬ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ನೀಡುತ್ತಾರೆ. ಸೊ ಏನು ನಿನ್ನೆ ಬೆಳಗಿನ ಜಾವ ಏಕಾಏಕಿ ಒಂದು 3:30-4 ಗಂಟೆ ಸುಮಾರಿಗೆ ಒಂದು 50 ಜನದ ಜೊತೆಗೆ ಬಂದು ಇವರು ದಾಳಿಯನ್ನ ನಡೆಸಿದ್ದಾರೆ. ಸೊ ಬಂದು ಬಾಗಿಲನ್ನ ತಡ್ತಾರೆ. ಸೊ ಮಂದಿ ಎಲ್ಲ ಗಾಬರಿಯಾಗಿ ಯಾರು ಅಂತ ಕೇಳಿದಾಗ ಸುತ್ತಿಗೆಯಲ್ಲಿ ಆ ಡೋರ್ ಅನ್ನ ಒಡೆದು ಓಪನ್ ಮಾಡ್ತಾರೆ. ಸೊ ಕಾಂಪೌಂಡ್ ಅನ್ನ ಪೀಸ್ ಮಾಡ್ತಾರೆ, ಗೇಟ್ ಅನ್ನ ಪೀಸ್ ಮಾಡ್ತಾರೆ. ಸೊ ಈ ಸಮಯದಲ್ಲಿ ಮನೆ ಮಂದಿ ಎಲ್ಲ ಗಾಬರಿ ಆಗ್ತಾರೆ. ವಿಡಿಯೋ ಮಾಡ್ಕೊಳ್ಳಕ್ಕೆ ಹೋದಾಗ ಅಷ್ಟೂ ಜನದ ಮೊಬೈಲ್ ಎಲ್ಲ ಇವ್ರು ಕಿತ್ಕೊಳ್ತಾರೆ. ಜೊತೆಗೆ ಮನೆಯವರು ಯಾರು ಕೂಡ ಈಚೆ ಹೋಗ್ಬಾರ್ದು ಅಂತ ಮನೆ ಮುಂದೆ ಇರುವಂತಹ ಎಲ್ಲಾ ವೆಹಿಕಲ್ ಗಳ ಕೀಯನ್ನ ತಗೊಂಡು ಗಾಡಿಯನ್ನ ಪಂಚರ್ ಮಾಡ್ತಾರೆ. ಸೊ ಇದಕ್ಕೆ ಗಾಬರಿ ಆಗಿದ ಜನ ಅವರ ತಂದೆ ಏನು ಮುತ್ತಯ್ಯ ಇದ್ದಾರೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಯೂ ಬಿಡಲ್ಲ, ಅವ್ರನ್ನೂ ಕೂಡ ಅಟ್ಟಿಸ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಅಲ್ಲಿ ಹೊಯ್ಸಾಳ ಸಿಗುತ್ತೆ. ಸೊ ಹೊಯ್ಸಾಳದವರು ಬಂದು ಇವ್ರು 8 ಜನನನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಸೊ ಇವರು 8 ಜನನ ಕರ್ಕೊಂಡು ಹೋಗಿದ್ದು 1 ಗಂಟೆಗೆ ಅವ್ರ 8 ಜನ ಕೂಡ ರಿಲೀಸ್ ಆಗ್ತಾರೆ. ಮತ್ತೊಂದ್ ಕಡೆ ಹೆಣ್ಮಕ್ಳು ಅಂತ ಕೂಡ ನೋಡ್ದೇನೆ ಸುರೇಂದ್ರ ಗೌಡ ಅವ್ರ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಸೊ ಇದ್ರ CCTV ವಿಜುವಲ್ ಕೂಡ ಸಿಕ್ಕಿದೆ, ಎಷ್ಟು ಜನ ಮನೆಗೆ ಬಂದಿದ್ರು ಅನ್ನೋದು. ಸೊ ಮನೆ ಮಂದಿ ಎಲ್ಲ ಈಗ ಗಾಬರಿ ಆಗಿದ್ದು ಪೊಲೀಸ್ ಠಾಣೆಗೆ ಕೂಡ ದೂರು ನೀಡಿದ್ದಾರೆ. ಸೊ ಭೋಗ್ಯದ ಹಣ ನೀಡಲ್ಲ ಅನ್ನೋ ಒಂದು ಕಾರಣಕ್ಕೆ ಕೂಡಲೇ ಮನೆ ಖಾಲಿ ಮಾಡಿ ಅಂತ ಈ ರೀತಿ ಒತ್ತಡ ಇರಿರೋದು. ಸೊ ಹೆಣ್ಣು ಮಕ್ಕಳ ಮೇಲೆ ಮಧ್ಯರಾತ್ರಿ ಈ ರೀತಿ ದಾಳಿ ನಡೆಸಿರೋದು ಬಿಜೆಪಿ ಮುಖಂಡಗೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡವನ್ನ ಪ್ರತಿಕ್ರಿಯಿಸೋದಕ್ಕೆ ಕೇಳಿದಾಗ ಸೊ ನಮ್ಮ ಮೇಲೂ ಕೂಡ ಅವರು ದಾಳಿ ನಡೆಸಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಸೊ ನಡುರಾತ್ರಿಯಲ್ಲಿ ಇವರು ದಾಳಿ ನಡೆಸಿರೋದಕ್ಕೆ ಅವರು ಕೂಡ ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಗಲಾಟೆ ಆಗಿದೆ. ಇದನ್ನ ಅವನು ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಇವಾಗ ಇವರು ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದೆ. ಒಟ್ನಲ್ಲಿ ಆ ಕುಟುಂಬ ಇದೀಗ ಸಂಪೂರ್ಣವಾಗಿ ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಯಾವುದೇ ರೀತಿ ಸಾಮಗ್ರಿಗಳು ಇಲ್ದೇನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಾಲಿನಿ. ಇನ್ನು ಪ್ರಿಯಾಂಕಾ ರಾಜಕೀಯ ಪ್ರವೇಶಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಫೆಬ್ರವರಿ 4ರ ಮುಹೂರ್ತ ಇಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ. ಫೆಬ್ರವರಿ 4ರಂದು ಅಧಿಕೃತವಾಗಿ ಅವರು ರಾಜಕೀಯ ಪ್ರವೇಶವನ್ನು ಮಾಡ್ತಿದ್ದಾರೆ. ಅವರ ರಾಜಕೀಯ ಚಟುವಟಿಕೆಗಳಿಗೆ ಅವತ್ತಿನಿಂದ ಚಾಲನೆ ಸಿಗುತ್ತೆ. ಈ ಹಿಂದೆ ಕೂಡ ಹಲವಾರು ಬಾರಿ ಪ್ರಚಾರ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಆದ್ರೆ ಅಫಿಷಿಯಲಿ ತಾನೂ ಕೂಡ ಈಗ ಒಬ್ಬ ನಾಯಕಿಯಾಗಿ ಕಣಕ್ಕೆ ಇಳಿತಿದ್ದಾರೆ. ಫೆಬ್ರವರಿ 4ನೇ ತಾರೀಕು ಆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಆ ಮೂಲಕ ಕಾಂಗ್ರೆಸ್ಗೆ ಒಂದು ಹೊಸ ಚೈತನ್ಯ, ಹೊಸ ಹುರುಪು ಬರುತ್ತೆ ಅನ್ನೊಂದು ನಿರೀಕ್ಷೆ ಇದೆ. ಕುಂಭಮೇಳದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಫೆಬ್ರವರಿ 4ರಂದು ಪವಿತ್ರ ಸ್ನಾನದ ನಂತರ ಉತ್ತರ ಪ್ರದೇಶದ ಪೂರ್ವ ಭಾಗದ ಉಸ್ತುವಾರಿಯನ್ನ ಅವರೇನು ವಹಿಸಿಕೊಂಡಿದ್ದಾರೆ. ಅಂದು ಸಂಜೆ ಪ್ರಿಯಾಂಕಾ ಗಾಂಧಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅದರಲ್ಲಿ ತಮ್ಮ ಮುಂದಿನ ನಡೆ ಏನೇನಿರುತ್ತೆ, ಏನೇನು ಪ್ಲಾನಿಂಗ್ ಗಳಿದೆ ಇದರ ಬಗ್ಗೆ
ಅವರು ಹೇಳ್ತಾರೆ. ಕುಂಭಮೇಳದಲ್ಲಿ ವಿಶೇಷ ಪೂಜೆ ಒಂದು ಸಲಿಕೆಯ ಸಿದ್ಧತೆ ಆಗ್ತಿದೆ. ಹಿಂದುತ್ವ ಟ್ರಂಪ್ ಕಾರ್ಡ್ ಅನ್ನ ಪ್ರಿಯಾಂಕಾ ಅವರು ಕೂಡ ಬಳಸ್ತಾ ಇದ್ದಾರಾ ಅನ್ನೊಂದು ಮಾತುಗಳಿಗೆ ಚರ್ಚೆಗಳಾಗ್ತಾ ಇರೋದು. ಅಣ್ಣನ ಹಾದಿಯಲ್ಲೇ ಸಾಗ್ತಿರುವಂತಹ ಪ್ರಿಯಾಂಕಾ ಗಾಂಧಿ ಫೆಬ್ರವರಿ 4ಕ್ಕೆ ಅಧಿಕೃತವಾಗಿ ರಾಜಕೀಯ ಚಟುವಟಿಕೆಗಳಿಗೆ ಒಂದು ಆರಂಭವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವತ್ತೊಂದು ಸುದ್ದಿಗೋಷ್ಠಿ ಕೂಡ ಇರುತ್ತೆ. ಕುಂಭಮೇಳದಲ್ಲಿ ಪವಿತ್ರವಾದಂತಹ ಒಂದು ಸ್ನಾನವನ್ನ ಮಾಡಿದ ನಂತರ ತಮ್ಮ ಹೊಸ ಒಂದು ಹೆಜ್ಜೆ ಏನಿದೆ ಅದಕ್ಕೆ ಅವರು ಪ್ರವೇಶ ಮಾಡ್ತಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನಲ್ಲಿ ಏನಾದರೂ ಸಂಚಲನ ಉಂಟಾಗುತ್ತಾ? ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಏನೋ ಒಂದು ಹೆಸರನ್ನ ಮಾಡಿದ್ರು, ಅದೇ ರೀತಿಯಂತ ಹೆಸರನ್ನ ಮಾಡ್ತಾರಾ ಅನ್ನೋ ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಇನ್ನು ಮೈಸೂರಿನಿಂದ CH ವಿಜಯಶಂಕರ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗಬಹುದು ಅಂತ ಜೆಡಿಎಸ್ನ ರಾಜ್ಯಾಧ್ಯಕ್ಷ H ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರಿನ ಹುಣಸೂರಿನಲ್ಲಿ ಮಾತಾಡಿದಂತಹ ವಿಶ್ವನಾಥ್ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದಿಂದ ದೋಸ್ತಿ ಅಭ್ಯರ್ಥಿ ಕಣಕ್ಕಿಳಿಯುವಂತಹ ಸುಳಿವನ್ನ ನೀಡಿದರು. ವಿಶ್ವನಾಥ್ ಈ ಹೇಳಿಕೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಟಿಕೆಟ್ ಪಕ್ಕ ಅಂತ ಬಿಂಬಿಸಲಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಾಡಿ ಬಹುಶಃ ನಮ್ಮ ವಿಜಯಶಂಕರೇ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಅದಕ್ಕೆ ಕ್ಯಾಂಡಿಡೇಟ್ ಬೆಂಗಳೂರಿನಲ್ಲಿ ಕ್ರೈಮ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಕಾಲಿಗೆ ಗುಂಡಿನಿಂದ ಹೊಡೆಯಲಾಗಿದೆ. ಯಶವಂತಪುರ ಠಾಣೆ ರೌಡಿ ಶೀಟರ್ ಗೌತಮ್ ಸುಲಿಗೆ ನೆಪದಲ್ಲಿ ವ್ಯಾಪಾರಿಗಳ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇದ್ದಂತೆ ಆತನ ಕಾಲಿಗೆ ಗುಂಡೇಟು ಬಿದ್ದಿದೆ. ಯಶವಂತಪುರ ಠಾಣೆ ರೌಡಿ ಶೀಟರ್ ಗೌತಮ್ ಅದೇ ರೀತಿಯಾಗಿ ವ್ಯಾಪಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿರೋದು. ರೌಡಿ ಶೀಟರ್ ಮೇಲೆ ಕಾಲಿಗೆ ಗುಂಡೇಟು ತಗುಲಿರುವಂತಹ ಘಟನೆ ನಡೆದಿದೆ. ವಿನೋದ್ ಕುಮಾರ್ ಮಾರುತಿ ಮೇಲೆ ಹಲ್ಲೆಯನ್ನ ನಡೆಸಿರುವಂತದ್ದು. ಹಲ್ಲೆ ಬಳಿಕ ತಲೆಮರೆಸಿಕೊಂಡಿತ್ತು ಮೂವರ ಗ್ಯಾಂಗ್. ಹಾಗಾಗಿ ರೌಡಿ ಗೌತಮ್ ಅರೆಸ್ಟ್, ಮತ್ತಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಈಗ ಬರ್ತಿರುವಂತದ್ದು ಪೈಪ್ಲೈನ್ ರಸ್ತೆಯಲ್ಲಿ ಅಡಗಿದ್ದಂತ 3 ಆರೋಪಿಗಳು ಬಂಧನಕ್ಕೆ ಮುಂದಾದಾಗ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಪೇದೆ ಶಿವಕುಮಾರ್ ಮತ್ತು ಭಜಂತ್ರಿ ಎನ್ನುವರಿಗೂ ಕೂಡ ಗಾಯ ಆಗಿದೆ. ಆದರೂ ಕೂಡ ತಮ್ಮ ರಕ್ಷಣೆಗಾಗಿ ಕಾಲಿಗೆ ಶೂಟ್ ಮಾಡಲಾಗುತ್ತೆ. ಬಂಧನಕ್ಕೆ ಮುಂದಾದಾಗ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನು ಪೇದೆ ಶಿವಕುಮಾರ್ ಮತ್ತು ಭಜಂತ್ರಿ ಇಬ್ಬರಿಗೂ ಕೂಡ ಗಾಯಗಳಾಗಿದ್ದಾವೆ. ಆತ್ಮರಕ್ಷಣೆಗಾಗಿ ಕಾಲಿಗೆ ಗುಂಡನ್ನು ಹಾರಿಸಿದ್ವಿ ಅಂತ ಈಗ ತಿಳಿಸಿದ್ದಾರೆ. ಯಶವಂತಪುರ ಇನ್ಸ್ಪೆಕ್ಟರ್ ಮುದ್ದುರಾಜ್ರಿಂದ ಗುಂಡು ಹಾರಿಸಲಾಗಿರುವುದು, ಅವರು ಗುಂಡು ಹಾರಿಸಿದ್ದಾರೆ. ರೌಡಿ ಗೌತಮ್ ಮತ್ತು ಪೇದೆಗಳು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವಿಚಾರಣಾಧೀನ ಕೈದಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ದರೋಡೆ ಮತ್ತು ಗಾಂಜಾ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತ ಫೈರೋಜ್ ಪೊಲೀಸರ ಹಲ್ಲೆಯಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪ ಮಾಡ್ತಿರೋದು. ಪರಪ್ಪನ ಅಗ್ರಹಾರದಲ್ಲಿ ಕಳೆದ ವಾರ 2 ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಈ ವೇಳೆ ಪೊಲೀಸರ ಲಾಠಿ ಏಟಿನಿಂದ ತೀವ್ರ ಗಾಯಗೊಂಡಿದ್ದ ಫೈರೋಜ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಫೈರೋಜ್ ಕೊನೆಯುಸಿರೆಳೆದಿದ್ದಾನೆ. ಇನ್ನು ಮೃತ ಕುಟುಂಬಸ್ಥರು ಇದು ಲಾಕಪ್ ಡೆತ್ ಅಂತ ಆರೋಪ ಮಾಡ್ತಿದ್ದಾರೆ. ಇನ್ನು ದೋಸ್ತಿ ಸರ್ಕಾರಕ್ಕೆ ಆಪರೇಷನ್ ಭೀತಿ ದೂರವಾಗುವ ಹಾಗೆ ಕಾಣ್ತಾ ಇಲ್ಲ. ಅತೃಪ್ತರು ಯಾವಾಗ ಕೈ ಕೊಡ್ತಾರೆ ಅನ್ನೋ ಟೆನ್ಷನ್ ಇನ್ನೂ ಕೂಡ ಇದೆ. ಈ ನಡುವೆ ಗಾಯಾಳು ಶಾಸಕ ಆನಂದ್ ಸಿಂಗ್ ಅವರನ್ನ ಆರೋಗ್ಯ ವಿಚಾರಿಸೋದಕ್ಕೆ ಬಂದಂತ ಶಾಸಕ ನಾಗೇಂದ್ರ ನಾನು ಬೇಕಾದ್ರೆ ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವೆ ರಾಜಿ ಸಂಧಾನ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಖರ್ಗೆ ಅವರು ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ಆಪರೇಷನ್ ಕಮಲದ ಭಯ, ಇನ್ನೊಂದ್ ಕಡೆ ರಿವರ್ಸ್ ಆಪರೇಷನ್ ಪ್ಲಾನ್. ನಿಗೂಢವಾಗಿದೆ ಕೈ ಅತೃಪ್ತ ಶಾಸಕರ ನಡೆ. ಹೌದು, ಬಿಜೆಪಿ ಆಪರೇಷನ್ ಕಮಲದ ಪ್ಲಾನ್ ಜೀವಂತವಾಗಿದೆ. 4 ಅತೃಪ್ತ ಶಾಸಕರಿಂದ ರಾಜೀನಾಮೆ ಕೊಡಿಸಿ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ಪ್ರಯತ್ನ ಮುಂದುವರಿಸಿದೆ ಎಂಬ ಸುದ್ದಿ ಹರಿದಾಡ್ತಾನೆ ಇದೆ. ಈ ನಡುವೆ ಅತೃಪ್ತರ ಟೀಮ್ನಲ್ಲಿದ್ದಾರೆ ಎನ್ನಲಾದ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ತಮ್ಮ ರಾಜಕೀಯ ಗುರು ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ ಮೇಲೆ ಗಾಯವಾಗಿದ್ದಾರೆ. ಗಣೇಶ್ ಮುಂಬೈನಲ್ಲಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಕ್ಕ ಮೇಲೆ ಗೂಂಡಾ ಎಂಎಲ್ಎ ಪ್ರತ್ಯಕ್ಷರಾಗ್ತಾರೆ ಎನ್ನಲಾಗಿದೆ. ಇನ್ನು
ಇನ್ನು ಗೋಕಾಕ್ ಶಾಸಕರ ಟೀಮ್ನಲ್ಲಿದ್ದಾರೆ ಎನ್ನಲಾದ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ನಿನ್ನೆ ಅಪೋಲೋ ಆಸ್ಪತ್ರೆಗೆ ತೆರಳಿ ಶಾಸಕ ಆನಂದ್ ಸಿಂಗ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಗಣೇಶ್ ಹಾಗೂ ಆನಂದ್ ಸಿಂಗ್ ಇಬ್ಬರ ನಡುವೆ ನಾನು ರಾಜಿ ಮಾಡ್ತೇನೆ ಎಂದಿದ್ದಾರೆ. ಇಲ್ಲ, ನಮ್ಮ ಜಿಲ್ಲೆ ಶಾಸಕರು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಬಟ್ ಅವತ್ತು ಘಟನೆ ನಂತರ ನನಗೂ ಗಣೇಶ್ ಕೂಡ ನನಗಿನ್ನ ಮಾತಾಡಲಿಕ್ಕೆ ಮಾಡ್ತೀನಿ. ಯಾಕಂದರೆ ನಮ್ಮ ಜಿಲ್ಲೆ ಶಾಸಕರು ನಾವೆಲ್ಲರೂ ಒಟ್ಟಾಗಿದ್ದೀವಿ. ಯಾಕಂದರೆ ಗಣೇಶ್ ಅವರು ಮಾತಾಡಿದ ಮೇಲೆ ಇದನ್ನು ಮಾಡ್ತೇನೆ. ಯಾಕಂದರೆ ಆನಂದ್ ಸಿಂಗ್ ಅಣ್ಣ ಕೂಡ ನನಗೆ ನಾವೆಲ್ಲರೂ ಕೂಡ ಹಿತೈಷಿಗಳು. ಇನ್ನು ಕಾಂಗ್ರೆಸ್ ಪಕ್ಷ ತೊರೆಯುವ ಪ್ರಶ್ನೆಯೇ ಇಲ್ಲ. ಬಳ್ಳಾರಿಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೇವೆ ಎಂದಿದ್ದಾರೆ. ಕಾಂಗ್ರೆಸ್ ಬಿಡ್ತಾರ, ಸಿಎಲ್ಪಿ ಸಭೆಗೂ ಕೂಡ ಹಾಜರಾಗಿಲ್ಲ. ಇಲ್ಲ, ನಾನು ಪಕ್ಷ ಬಿಡೋಂಥ ಸಂದರ್ಭನೇ ಬರೋದಿಲ್ಲ. ಈಗಾಗಲೇ ಕೂಡ CLP ಸಭೆಗೆ ಎದಕ್ಕೆ ಹೋಗಲಿಲ್ಲ ಅಂತೇಳಿ ಈಗಾಗಲೇ ಮೊನ್ನೆ ನಮ್ಮ CLP ನಾಯಕರಿಗೂ ನಾನು ಕೂಡ ಪತ್ರವನ್ನು ಕೊಟ್ಟಿದ್ದೀನಿ, ಎದಕ್ಕಾಗಿ ನಾನು ಬಂದಿಲ್ಲ ಅಂತೇಳಿ. ಒಬ್ರು ಹೋದ್ರೆ 10 ಜನ ಬರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಬಾಂಬ್. ಈ ನಡುವೆ ದೆಹಲಿಯಲ್ಲಿ ಮಾತನಾಡಿರೋ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ಅವರಿಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮಲ್ಲಿಂದ ಒಬ್ಬ ಶಾಸಕ ಏನಾದ್ರೂ ಹೋದ್ರೆ ಆ ಕಡೆಯಿಂದ 10 ಶಾಸಕರು ಬರ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಬಿಜೆಪಿ ಏನಾದ್ರೂ ಆಪರೇಷನ್ಗೆ ಕೈ ಹಾಕಿದ್ರೆ ನಾವು ರೆಡಿ ಇದ್ದೇವೆ ಅಂತಿದ್ದಾರೆ ದೋಸ್ತಿ ಪಕ್ಷದ ನಾಯಕರು. ಆದರೆ ಎಲ್ಲವೂ ಗುಪ್ತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚಾಮರಾಜನಗರದ ಸುಳ್ವಾಡಿಯ ವಿಷ ಪ್ರಸಾದ ಪ್ರಕರಣ, ಆ ಒಂದು ಬೆನ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ. ಇಲ್ಲಿ ನಡೆದಿರೋದು ಫುಡ್ ಪಾಯ್ಸನ್ ಅಥವಾ ಫುಡ್ಡಿಗೆ ಪಾಯ್ಸನ್ ಹಾಕಿದಾರೋ ಅನ್ನೋ ಒಂದು ಗೊಂದಲ ಇದೆ. ಈಗಾಗಲೇ ಇಬ್ಬರು ಬಲಿ ಹಾಕಿದ್ದಾರೆ. ಮೂವರ ಸ್ಥಿತಿ ಚಿಂತಾಜನಕವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ವಿಷ ಪ್ರಸಾದ ಪ್ರಕರಣ. ಪ್ರಸಾದಕ್ಕೆ ಬಲಿಯಾದವರ ಸಂಖ್ಯೆ 2ಕ್ಕೇರಿಕೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಗಂಗಮ್ಮ ದೇವಸ್ಥಾನ ಇದು. ಪ್ರತಿ ಶುಕ್ರವಾರ ಸಾವಿರಾರು ಮಹಿಳೆಯರು ಮನೆಯಲ್ಲೇ ಪ್ರಸಾದ ತಯಾರಿಸಿ ತಂದು ಗಂಗಮ್ಮನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ. ಬಳಿಕ ಅದಿ ಪ್ರಸಾದವನ್ನ ಭಕ್ತರಿಗೆ ಕೊಡ್ತಾರೆ. ನಿನ್ನೆಯೂ ಇದೇ ರೀತಿ ಪ್ರಸಾದ ಹಂಚಿದ್ದಾರೆ. ನಿನ್ನೆ ಇಬ್ಬರು ಯುವತಿಯರು ಕೇಸರಿಬಾತ್ ಹಂಚಿದ್ರು. ಕತ್ತಲಾಗಿದ್ದರಿಂದ ಭಕ್ತರು ಕೇಸರಿಬಾತ್ ಅನ್ನು ಮನೆಗೆ ಒಯ್ದು ಸೇವಿಸಿದ್ದಾರೆ. ರಾತ್ರಿ 7:30 ಸಮಯದಲ್ಲಿ ಮನೆಗೆ ಬಂದ ಕವಿತಾ ಕುಟುಂಬದವರಿಗೆ ಕೆಲವು ಗಂಟೆಗಳ ನಂತರ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಚಿಕಿತ್ಸೆ ಫಲಿಸದೆ ಕವಿತಾ ನಿನ್ನೆ ಬೆಳಿಗ್ಗೆ ಸಾವನ್ನಪ್ಪಿದ್ರೆ ಸಂಜೆ ಸರಸ್ವತಮ್ಮ ಎಂಬ ಮಧ್ಯವಯಸ್ಕ ಮಹಿಳೆ ಮೃತಪಟ್ಟಿದ್ದಾರೆ. ಅಸ್ವಸ್ಥಗೊಂಡಿರೋ ಇನ್ನು 10 ಜನರಿಗೆ ಚಿಂತಾಮಣಿಯ ಖಾಸಗಿ ಆಸ್ಪತ್ರೆ ಹಾಗೂ ಕೋಲಾರದ ಜಾಲಪ್ಪ ಹಾಗೂ SNR ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತೀವಿ ಅಂತ ಹೋಗಿಸ್ಕೊಂಡು ಅವರು ತಿಂದಿರೋದ್ರಿಂದ ಈ ತರ ಆಗಿರೋದು. ಇಲ್ಲ, ಹೊಟ್ಟೆ ನೋವೇನಿಲ್ಲ, ಯಾವ ತರ ವಾಮಿಟ್ ಒಂದು ಮಾತ್ರ ಆಗಿದೆ ಅಷ್ಟೇ. ಮಗಳ ಮನೆಗೆ ಬಂದು 3 ದಿವಸ ಆಗಿತ್ತಷ್ಟೇ. ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತಾರೆ ಅಂತ ಒಂದು ಪ್ರೀತಿ ಮೇಲೆ ಹೋಗಿದ್ರೆ ಈ ತರ ವಿಷ ಹಾಕಿರ್ತಾರೆ ಅನ್ನೋದು ಯಾರಿಗೂ ತಿಳಿದಿದ್ರೆ ತಿಂತಾರ? ಮೃತ ಕವಿತಾ ಮಕ್ಕಳಾದ 8 ವರ್ಷದ ಘಾನವಿ ಮತ್ತು 7 ವರ್ಷದ ಚರಣಿ ಹಾಗೂ ರಾಜು ಎಂಬಾತನ ಸ್ಥಿತಿ ಗಂಭೀರವಾಗಿದೆ. ಬೇರೆ ಭಕ್ತರಲ್ಲೂ ಭಯ, ಆಸ್ಪತ್ರೆಗೆ ದೌಡು. ಗಂಗಮ್ಮನ ಪ್ರಸಾದದಲ್ಲಿ ವಿಷ ಹಾಕಿದ್ದಾರೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ನೂರಾರು ಭಕ್ತರು ಆಸ್ಪತ್ರೆಗೆ ಓಡೋಡಿ ಬಂದ್ರು. ನಮಗೂ ಹೊಟ್ಟೆ ನೋವಾಗ್ತಿದೆ ಅಂತ ಒಬ್ರು, ನಮ್ಮನ್ನು ಚೆಕ್ ಮಾಡಿ ಅಂತ ಹಲವರು, ಹೀಗೆ ವೈದ್ಯರ ಮುಂದೆ ಮುಗಿಬಿದ್ರು. ಕೇಸರಿಬಾತ್ ಹಂಚಿದ್ದ ಇಬ್ಬರು ಯುವತಿಯರ ವಿಚಾರಣೆ. ಗಂಗಮ್ಮ ದೇಗುಲ ಟ್ರಸ್ಟಿ, ಅರ್ಚಕರು ವಶಕ್ಕೆ. ಕೇಸರಿಬಾತ್ ಹಂಚಿದ್ದ ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆದ್ರೆ ನಮಗೆ ಆಹಾರ ನೀಡಿದ್ದು ಅಮರಾವತಿ ಅನ್ನೋ ಮಹಿಳೆ, ನಾವು ಸಾಕಷ್ಟು ಜನರಿಗೆ ಪ್ರಸಾದ ಹಂಚಿದ್ದೀವಿ, ಆದ್ರೆ ಕೆಲವರಿಗೆ ಮಾತ್ರ ಹೀಗಾಗಿದೆ, ತಮ್ಮ ತಪ್ಪಿಲ್ಲ ಅಂತಿದ್ದಾರೆ. ಈ ಬೆನ್ನಲ್ಲೇ ಆಹಾರ ತಯಾರಿಸಿದ್ದ ಅಮರಾವತಿ ಹಾಗೂ ಕೇಸರಿಬಾತ್ ತಯಾರಿಸಲು ಹೇಳಿದ್ದ ಲಕ್ಷ್ಮಿ ಎಂಬಾಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇದು ಸ್ಟಫೈಲೋಕಾಕಸ್ ಆರಿಯಸ್ ಫುಡ್ ಪಾಯ್ಸನಿಂಗ್ ಇಂದ ಆಗಿರುವಂತಹ ಸಾಧ್ಯತೆ ಇರ್ತದೆ. ಸ್ಟಫೈಲೋಕಾಕಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದು ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ಏನಾದರೂ ಸೇರ್ಪಡೆಯಾದಂಥ ಸಂದರ್ಭದಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಟಾಕ್ಸಿನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಪೇಷಂಟ್ಸ್ ಅದನ್ನ ಸೇವಿಸಿದಂಥವರು ವಾಂತಿ ಭೇದಿ ಆಗುವಂಥದ್ದು ಪ್ರಕರಣಗಳು ಮತ್ತೆ ಹೊಟ್ಟೆ ನೋವು ಬರುವಂಥ ಪ್ರಕರಣ, ಇವೆಲ್ಲ ಪ್ರಕರಣಗಳಲ್ಲಿ ಬರ್ತಾರೆ, ಪೇಷಂಟ್ಸ್ ಹಾಸ್ಪಿಟಲ್ಗೆ ಬರ್ತಾರೆ. ಈಗ ಅಮರಾವತಿ ಮತ್ತು ಲಕ್ಷ್ಮಿ ಬಗ್ಗೆಯೇ ಅನುಮಾನ ಹೆಚ್ಚಾಗಿದೆ. ದೇಗುಲದ ಪೂಜಾರಿ ಮತ್ತು ಇಬ್ಬರು ಅಡುಗೆ ಸಹಾಯಕಿಯರು ಕೊಟ್ಟಿರೋ ಹೇಳಿಕೆಗಳು ಅಮರಾವತಿ ಕಡೆಗೆ ಬೊಟ್ಟು ಮಾಡ್ತಿವೆ.
ಎಲ್ಲವೂ ವಿಚಾರಣೆಯಿಂದ ಬಯಲಾಗಬೇಕಿದೆ. ನವೀನ್ ಕುಮಾರ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ.